ನಮಸ್ಕಾರ ಗೆಳೆಯರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ 29ನೇ ಕಂತಿನ ಹಣದ ಬಗ್ಗೆ ಬಿಡುಗಡೆ ಅಪ್ಡೇಟ್ ಬಂದಿದೆ. ಹಾಗೂ ಏಪ್ರಿಲ್ 1ರಿಂದನೇ ಪ್ಯಾನ್ ಕಾರ್ಡ್ ಹೊಸ ನಿಯಮಗಳು ಜಾರಿಗೆ ಬಂದಿದೆ ಗೆಳೆಯರೇ, ಅದ್ರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಿ. ಮತ್ತು ತೈಲ ಬೆಲೆಗಳು ಏರಿಕೆ ಗೆಳೆಯರೇ, ಹೌದು ಗೆಳೆಯರೇ, ಕರ್ನಾಟಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏರಿಳಿಕೆ ಆಗ್ತಾ ಇದೆ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮತ್ತು ಆಟೋ ಗ್ಯಾಸ್ ದರ ಏರಿಕೆ ಕಂಗಾಲಾದಂಥ ರಾಜ್ಯದಲ್ಲಿ ಬಂಕ್ಗಳು ಮುಚ್ಚುವಂತ ಹಂತಕ್ಕೆ ಬಂದಿದೆ ಎಂಬ ಮಾಹಿತಿ ತಿಳಿದುಕೊಳ್ಳೋಣ. LPG ಗ್ರಾಹಕರಿಗೆ ಏಪ್ರಿಲ್ನಿಂದಲೇ ಬಿಗ್ ಶಾಕ್, ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಬರುವಂತ ಮಾಹಿತಿ ಬಂದಿದೆ ಗೆಳೆಯರೇ. ತಾವು ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯುವ ಮುನ್ನ ದಯವಿಟ್ಟು ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ತಾವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಗೃಹಲಕ್ಷ್ಮಿ ಯೋಜನೆಯು 29ನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಮುಂದಿನ 2-3 ದಿನಗಳಲ್ಲಿಯೇ ಅರ್ಹ ಖಾತೆಗೆ ಕೂಡ ಜಮಾ ಆಗುವಂತ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 3,88,341 ಫಲಾನುಭವಿಗಳಿಗೆ ಈ ಯೋಜನೆ ಲಾಭ ದೊರಕಿದೆ ಎಂದು ಹೇಳಲಾಗುತ್ತಿದೆ. ಸರ್ಕಾರವು ಒಟ್ಟು 77,66,82,000 ರೂಪಾಯಿ ಬಿಡುಗಡೆ ಮಾಡಿದೆ ಎಂದು ಕೂಡ ಹೇಳಲಾಗುತ್ತಿದೆ ಗೆಳೆಯರೆ. ರಾಜ್ಯ ಸರ್ಕಾರ ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಉದ್ದೇಶದಿಂದ ಜಾರಿಗೆ ತಂದಿರುವಂತಹ ಮಹತ್ವಾಕಾಂಕ್ಷೆಯಾದಂತಹ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಇದಾಗಿದೆ. ಹಾಗಾದರೆ ಕುಟುಂಬದ ಮುಖ್ಯ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುವಂತ ಮೂಲಕ ಈ ಯೋಜನೆ ಲಕ್ಷಾಂತರ ಮಹಿಳೆಯರ ಜೀವನದಲ್ಲಿ ಆರ್ಥಿಕ ಭದ್ರತೆಯನ್ನು ತಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಏನೆಂದರೆ ಮಹಿಳೆಯರು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದು ಮತ್ತು ಮನೆ ನಡೆಸುವುದು, ಹೊಣೆಗಾರಿಕೆಯನ್ನು ಹೊತ್ತಿರುವಂತಹ ಮಹಿಳೆಯರಿಗೆ ಸರ್ಕಾರದಿಂದ ನೇರ ಸಹಾಯ ದೊರಕಿಸುವುದು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು. ಮತ್ತು ರಾಜ್ಯದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರುವಂತಹ ಅನೇಕ ಮಹಿಳೆಯರು ಈ ಹಣವನ್ನು ಮನೆ ಖರ್ಚು, ಮಕ್ಕಳ ಶಿಕ್ಷಣ, ಆರೋಗ್ಯ ಹಾಗೂ ಸಣ್ಣ ಉಳಿತಾಯಕ್ಕೆ ಬಳಸುತ್ತಿದ್ದಾರೆ ಎಂದು ಕೂಡ ಮಾಹಿತಿ ಬಂದಿದೆ ಗೆಳೆಯರೆ. ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯು ಕೂಡ ಆರಂಭವಾದ ನಂತರ ಮಹಿಳೆಯರ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ಕಂಡು ಬಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಹಲವು ಕುಟುಂಬಗಳಲ್ಲಿ ಮಹಿಳೆಯರ ಮಾತಿಗೆ ಕೂಡ ಹೆಚ್ಚಿನ ಗೌರವ ಕೂಡ ದೊರಕುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಆರ್ಥಿಕ ಸಹಾಯದಿಂದ ಅವರು ತಮ್ಮ ಅಗತ್ಯವಾದಂತಹ ಸ್ವತಂತ್ರವಾಗಿ ಪೂರೈಸಿಕೊಳ್ಳಲು ಅವಕಾಶ ಕೂಡ ಪಡೆದಿದ್ದಾರೆ. ಈ ಯೋಜನೆಯ ಮೂಲಕ ರಾಜ್ಯ ಸರ್ಕಾರವು ಮಹಿಳಾ ಸಬಲೀಕರಣ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಕೇವಲ ಹಣಕಾಸಿನ ಸಹಾಯವಷ್ಟೇ ಅಲ್ಲದೆ ಮಹಿಳೆಯರಿಗೆ ಗೌರವ, ಆತ್ಮಸ್ಥೈರ್ಯ ಹೆಚ್ಚಿಸುವಂತಹ ಸಾಮಾಜಿಕ ಕ್ರಾಂತಿಯಾಗಿದೆ ಎಂದು ಕೂಡ ಹೇಳಬಹುದು. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದ ಮಹಿಳೆಯರಿಗೆ ಆಶಾಕಿರಣವಾಗಿದ್ದು ಕುಟುಂಬಗಳ ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ಅಭಿವೃದ್ಧಿ ಮಹತ್ವದ ಕೊಡುಗೆಯನ್ನು ನೀಡಿದೆ ಎಂದು ಹೇಳಬಹುದು. ಮುಂದಿನ ದಿನಗಳಲ್ಲಿ ಈ ಯೋಜನೆ ಇನ್ನಷ್ಟು ಮಹಿಳೆಯರ ಬದುಕನ್ನು ಉತ್ತಮಗೊಳಿಸಲು ಪ್ರಮುಖ ಪಾತ್ರವನ್ನು ವಹಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೇ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ವಿವಿಧ ಹಣಕಾಸು ಕಾರ್ಯಗಳಿಗೆ ಪ್ಯಾನ್ ಕಾರ್ಡ್ ನಿಯಮಗಳಲ್ಲಿ ಕೆಲವು ಬದಲಾವಣೆಗಳು ಆಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಯಾಕೆಂದ್ರೆ ಏಪ್ರಿಲ್ 1ರಿಂದ ಹೊಸ ಪ್ಯಾನ್ ಕಾರ್ಡ್ ನಿಯಮಗಳ ಚಾಲನೆಗೆ ಬಂದಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದ್ರೆ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಇರುವಂತಹ ನಿಯಮ ಬದಲಾಗಿದೆ. ಉದಾಹರಣೆಗೆ ನೀವು ಕ್ಯಾಶ್ ಡೆಪಾಸಿಟ್ ಮಾಡೋದಿರ್ಬೋದು, ವಿತ್ಡ್ರಾ ಮಾಡೋದಿರ್ಬೋದು, ಪ್ಯಾನ್ ಕಾರ್ಡ್ ನೀಡುವಂತಹ ಕ್ರಮಗಳಲ್ಲಿ ಬದಲಾವಣೆ ಇದೆ ಗೆಳೆಯರೆ. ಯಾಕೆಂದ್ರೆ ಇದರ ಹಣಕಾಸು ಕಾರ್ಯಗಳಿಗೆ ಪ್ಯಾನ್ ಕಾರ್ಡ್ ಬಳಕೆಯಲ್ಲಿ ನಿಯಮಗಳು ಬದಲಾವಣೆ ಆಗುತ್ತಿದೆ ಅಂತ ಹೇಳಲಾಗುತ್ತಿದೆ. ಆದಾಯ ತೆರಿಗೆ ಕಾಯ್ದೆ ಅಡಿಯಲ್ಲಿ ಸಹ ರೂಪಿಸಿದಂತಹ IT ನಿಯಮಗಳ ಅನುಸಾರವಾಗಿ ಕೆಲವು ಮಹತ್ವದ ಬದಲಾವಣೆಗಳಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹೊಸ ಪ್ಯಾನ್ ಕಾರ್ಡ್ ಮಾಡಬೇಕಾದ್ರೆ ಬೇಕಾದಂತಹ ಪ್ರಕ್ರಿಯೆ, ಕೆಲ ನಿರ್ದಿಷ್ಟ ಹಣಕಾಸು ವಹಿವಾಟುಗಳಿಗೆ ಅಗತ್ಯವಾದಂತಹ ಪ್ಯಾನ್ ಕಾರ್ಡ್ಗಳು ಗಮನಾರ್ಹ ಬದಲಾವಣೆಗಳು ಮಾಡಲಾಗುತ್ತಿದೆ. 10 ಲಕ್ಷಕ್ಕೂ ಅಧಿಕ ಮೊತ್ತದ ಕ್ಯಾಶ್ ಡೆಪಾಸಿಟ್ ಮಾಡಬೇಕಾದ್ರೆ ಇತ್ಯಾದಿ ಅಧಿಕ ಮೌಲ್ಯದ ಟ್ರಾನ್ಸಾಕ್ಷನ್ಗಳಿಗೆ ಪ್ಯಾನ್ ಕಾರ್ಡ್ ನೀಡುವುದು ಕಡ್ಡಾಯ ಮಾಡಲಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ವಿವಿಧ ಪ್ರಕಾರದ ತೆರಿಗೆ ಪಾವತಿ ಮಾಡಬೇಕಾದ್ರೆ ಬೇರೆ ಬೇರೆ ನಮೂನೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೂ ಕೂಡ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಗೆಳೆಯರೆ. ಹಾಗಾದ್ರೆ ಹಳೆ ವ್ಯವಸ್ಥೆ ಅಡಿಯಲ್ಲಿ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಫಾರ್ಮ್ 49A ಅಥವಾ ಫಾರ್ಮ್ 49AA ನೀಡಲಾಗುತ್ತಿತ್ತು. ಭಾರತೀಯ ನಾಗರಿಕರು ಮತ್ತು ಕಂಪನಿಗಳಿಗೆ ಫಾರ್ಮ್ 49A ಮತ್ತು ವಿದೇಶಿ ಪ್ರಜೆಗಳಿಗೆ ಸಂಸ್ಥೆಗಳಿಗೆ ಫಾರ್ಮ್ 49A ನೀಡಲಾಗುತ್ತಿತ್ತು. ಆದರೆ ಈಗ ಹೊಸ ನಿಯಮದ ಅಡಿಯಲ್ಲಿ ಫಾರ್ಮ್ ಅನ್ನು 93, 94, 95, 96 ನೀಡಲಾಗುತ್ತಿದೆ. ಭಾರತೀಯ ಪ್ರಜೆಗಳು ಫಾರ್ಮ್ಗಳನ್ನು 93 ಭರ್ತಿ ಮಾಡಬೇಕು. ಭಾರತೀಯ ಕಂಪನಿಗಳಲ್ಲಿ ಫಾರ್ಮ್ 94 ಮತ್ತು ಭಾರತೀಯ ಪ್ರಜೆಗಳಾದರೂ ಸಹ ಫಾರ್ಮ್ 95 ಮತ್ತು ಭಾರತೀಯ ಹೊರಗಿನ ಕಂಪನಿಗಳಿಗೆ ಫಾರ್ಮ್ 96 ಪಡೆಯಲು ಭರ್ತಿ ಮಾಡಬೇಕೆಂದು ಹೇಳಲಾಗಿದೆ. ಮತ್ತು ಮುಂಚಿತ ನಿಯಮದ ಪ್ರಕಾರ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಆಧಾರ್ ಅನ್ನು ಕಡ್ಡಾಯವಾಗಿ ನೀಡಬೇಕಾಗಿತ್ತು. ಆಧಾರ್ ಜೊತೆಗೆ ಹೆಚ್ಚುವರಿ ದಾಖಲೆಗಳು ಕೂಡ ನೀಡಬೇಕಾಗಿತ್ತು. ಜನನ ಪ್ರಮಾಣ ಪತ್ರ ಅಥವಾ ವೋಟರ್ ID, ಪಾಸ್ಪೋರ್ಟ್, DL ಅಥವಾ SSLC ಸರ್ಟಿಫಿಕೇಟ್, ಇತರ ಸರ್ಕಾರಿ ದಾಖಲೆಗಳು ಕೂಡ ನೀಡಬಹುದಾಗಿತ್ತು. ಆದರೆ ಬ್ಯಾಂಕ್ಗಳಲ್ಲಿ ಒಂದು ದಿನ 50,000ಕ್ಕಿಂತಲೂ ಹೆಚ್ಚು ಕ್ಯಾಶ್ ಡೆಪಾಸಿಟ್ ಮಾಡಿದರೆ ಪ್ಯಾನ್ ಕಾರ್ಡ್ ನಮೂದಿಸಬೇಕಾಗಿತ್ತು. ಹೊಸ ನಿಯಮದ ಪ್ರಕಾರ ಒಂದು ವರ್ಷದಲ್ಲಿ 10 ಲಕ್ಷಕ್ಕಿಂತಲೂ ಕಡಿಮೆ ಕ್ಯಾಶ್ ಡೆಪಾಸಿಟ್ ಮಾಡೋದು, ವಿತ್ಡ್ರಾ ಮಾಡಲು ಪ್ಯಾನ್ ಕಾರ್ಡ್ ಅಗತ್ಯವಿಲ್ಲ ಎಂದು ಹೇಳಲಾಗುತ್ತಿದೆ. ಯಾಕೆಂದ್ರೆ ಕೆಲವು ಪ್ಯಾನ್ ಕಾರ್ಡ್ ಇರುವಂತೆ ನಿಯಮಗಳು ಕೂಡ ಚೇಂಜ್ ಆಗ್ತಾ ಬರ್ತಿದೆ ಗೆಳೆಯರೆ. ಹಾಗಾದ್ರೆ 5 ಲಕ್ಷಕ್ಕಿಂತಲೂ ಹೆಚ್ಚಿನ ಮೌಲ್ಯದ ಖರೀದಿ ಮಾಡುವುದು ವಾಹನ ಪ್ಯಾನ್ ಕಾರ್ಡ್ ಬೇಕಾಗುತ್ತದೆ. ಅಥವಾ ಹೋಟೆಲ್, ರೆಸ್ಟೋರೆಂಟ್, ಇವೆಂಟ್ಗಳಲ್ಲಿ ಹೋಗಬೇಕಾದ್ರೆ
ಮಾಡಬೇಕಾದ್ರೆ ಲಕ್ಷಕ್ಕಿಂತ ಹೆಚ್ಚು ಪೇಮೆಂಟ್ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡ್ ಬೇಕಾಗುತ್ತದೆ. ಅಥವಾ ಚಿರಾಸ್ತಿಯನ್ನು ಪಡೆಯಬೇಕಾದ್ರೆ ಅಥವಾ ಮಾರಾಟ ಮಾಡಬೇಕಾದ್ರೆ ಕೂಡ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಜೀವ ವಿಮೆ ಮಾಡಿಸಬೇಕಾದ್ರೂ ಕೂಡ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಸಾಮಾನ್ಯವಾಗಿ ಗ್ರಾಹಕರು ದೈನಂದಿನ ಜೀವನದಲ್ಲಿ ಹಿಡಿದು ದೇಶದ ಆರ್ಥಿಕ ವ್ಯವಸ್ಥೆಯವರೆಗೂ ಕೂಡ ವ್ಯಾಪಕವಾದಂತಹ ಪ್ರಭಾವ ಬೀರಿದ ಪ್ರಮುಖ ಅಂಶವಾಗಿದೆ. ಇಂಧನದ ಬೆಲೆಯಲ್ಲಿ ಉಂಟಾಗಿರುವಂತಹ ಏರಿಳಿತಗಳು ಸಾರಿಗೆ ವೆಚ್ಚ ಅಥವಾ ಆಹಾರ ಪದಾರ್ಥಗಳ ದರ, ಕೈಗಾರಿಕೆಗಳ ಉತ್ಪಾದನೆ ಮತ್ತು ದೈನಂದಿನ ಖರ್ಚುಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ ಎಂದು ಹೇಳಲಾಗುತ್ತಿದೆ. ಅದರಲ್ಲಿ ಭಾರತದಲ್ಲಿ ಇಂಧನ ಬೆಲೆಗಳು, ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ದರಗಳು, ರೂಪಾಯಿ ಡಾಲರ್ ವಿನಿಮಯ ಮಾಡಲು, ಮೌಲ್ಯ ತೆರಿಗೆ ಹಾಗೂ ರಚನೆ ಮಾಡಲು ಸ್ಥಳೀಯ ಬೇಡಿಕೆಗಳು, ಪೂರೈಕೆಗಳಂತಹ ಹಲವಾರು ಅಂಶಗಳನ್ನು ನಿರ್ಧಾರ ಮಾಡುತ್ತದೆ. ವಿಶೇಷವಾಗಿ ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿದಿನ ಆಧಾರದ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಪರಿಷ್ಕೃತವಾಗಿದ್ದು, ಜಾಗತಿಕ ಮಾರುಕಟ್ಟೆಯಲ್ಲಿ ಕೂಡ ಬದಲಾವಣೆಗಳು ಅನುಗುಣವಾಗಿ ದರಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತಿದೆ ಎಂದು ಹೇಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂಧನದ ಬೆಲೆಗಳ ಚಾಲನೆಯನ್ನು ಕೂಡ ತಿಳಿದುಕೊಳ್ಳಬಹುದು ಅಥವಾ ಸಾಮಾನ್ಯ ಜನರಿಗೆ ಮಾತ್ರವಲ್ಲದೆ ವ್ಯಾಪಾರಿಗಳು ಅಥವಾ ನೀತಿ ರೂಪಿಸುವಂತ ಅತ್ಯಂತ ಅಗತ್ಯವಾಗಿರುತ್ತದೆ. ಹಾಗಾದರೆ ಜಾಗತಿಕ ನಿತ್ಯ ರಸ್ತೆಗಳಲ್ಲಿ ಕೂಡ ಕೋಟ್ಯಾಂತರ ಜನಗಳು ವಾಹನವನ್ನು ಚಲಿಸುವಂತಹ ಮುಖ್ಯವಾದಂತಹ ಬೇಕಾಗಿರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ಗಳು ಇವುಗಳ ಮೇಲೆ 100ರಷ್ಟಕ್ಕಿಂತಲೂ ಹೆಚ್ಚು ಬೆಲೆಯನ್ನು ಜಾಸ್ತಿ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ವಾಹನಗಳ ಸಂಖ್ಯೆ ಹೆಚ್ಚುತ್ತಿದ್ದಂತೆ ಪೆಟ್ರೋಲ್ ಡೀಸೆಲ್ಗಳ ಪೂರೈಕೆ ಬೇಡಿಕೆ ಹೆಚ್ಚಾಗುತ್ತಿದೆ. ಹಾಗಾದರೆ ಬೆಲೆಯು ಕೂಡ ದುಬಾರಿ ಆಗುತ್ತದೆ ಎಂದು ಹೇಳಬಹುದು. ಬೇರೆ ದೇಶಗಳಲ್ಲಿ ಆಮದು ಮಾಡಿಕೊಳ್ಳುವಂತಹ ಅಥವಾ ಜನ ಎಲ್ಲದಕ್ಕಂತ ವಾಹನಗಳಿಗೆ ಮೇಲೆ ಬಳಸುವಂತಹ ಬೇಡಿಕೆಗೆ ಕಾರಣವು ಬೆಲೆಯು ಕೂಡ ದುಬಾರಿ ಆಗಿದೆ ಎಂದು ಹೇಳಬಹುದು. ಹಾಗಾದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಾಗಿದೆ, ಎಲ್ಲೆಲ್ಲಿ ಏರಿಕೆ ಜಾಸ್ತಿ ಆಗ್ತದೆ ಎಂದು ಕೂಡ ತಿಳಿಯಬಹುದಾಗಿದೆ. ರಾಜಧಾನಿಯಾದಂತಹ ಬೆಂಗಳೂರು ನಗರದಲ್ಲಿ ಇಂದು ಪೆಟ್ರೋಲ್ ದರವು 102 ರೂಪಾಯಿ ಆಗಿದ್ರೆ ಡೀಸೆಲ್ ದರವು 90 ರೂಪಾಯಿ ಆಗಿದೆ ಗೆಳೆಯರೆ. ಮಹಾನಗರಗಳಾದಂತಹ ಚೆನ್ನೈ, ಮುಂಬೈ, ಕೋಲ್ಕತ್ತಾದಲ್ಲಿ ಕೂಡ ಇಂದಿನ ಪೆಟ್ರೋಲ್ ದರಗಳಲ್ಲಿ ಕ್ರಮವಾಗಿ 101 ಅಥವಾ 103 ಅಥವಾ 105 ಹೀಗೆ ಡೀಸೆಲ್ಗಳ ದರಗಳು ಕೂಡ ಕ್ರಮವಾಗಿ 92, 90, 92 ಹೀಗೆ ರಾಜಧಾನಿಯಲ್ಲಿ ಕೂಡ ಅಥವಾ ರಾಜಧಾನಿಯಾದಂತಹ ದೆಹಲಿಯಲ್ಲಿ ಕೂಡ ಪೆಟ್ರೋಲ್ 94 ರೂಪಾಯಿ ಆಗಿದ್ರೆ ಡೀಸೆಲ್ ದರವು 87 ರೂಪಾಯಿ ಆಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಆಟೋ LPG ದರ ಏರಿಕೆ ವಿರೋಧವಾಗಿ ಕೆಲ ಕಡೆ ಪೂರೈಕೆಗಳು ಸ್ಥಗಿತಗೊಂಡಿದ್ದ ಕಾರಣ ಆಟೋ ಚಾಲಕರು ಬಳ್ಳಾರಿ, ಬೆಳಗಾವಿ, ಹುಬ್ಬಳ್ಳಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಕೂಡ ಹೇಳಬಹುದಾಗಿದೆ. ಆಟೋ LPG 2 ದಿನಗಳ ಹಿಂದೆಯೇ ಕೆಜಿಗೆ 65 ರೂಪಾಯಿ ಇದ್ದು ಏಕಾಏಕಿ ಕೆಜಿಗೆ 92 ರೂಪಾಯಿ ಏರಿಕೆ ಆಗಿಬಿಟ್ಟಿದೆ ಎಂದು ಹೇಳಬಹುದಾಗಿದೆ. ಹೀಗಾಗಿ ಆಟೋ ಚಾಲಕರ ಆಕ್ರೋಶವೂ ಕೂಡ ಕಾರಣ ಆಗಿದೆ ಅಂತ ಹೇಳಬಹುದು. ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಕೆಲವು ಆಟೋ ನಿಲ್ಲಿಸುವಂತಹ ಬೆಳವಣಿಗೆ ಕೂಡ ನಡೆದಿದೆ ಎಂದು ಹೇಳಬಹುದು. ಬಳ್ಳಾರಿಯಲ್ಲಿ 6 ಆಟೋ ಗ್ಯಾಸ್ ಬಂಕ್ಗಳು ಪೈಕಿ 4 ಬಂದ್ ಆಗಿವೆ ಅಂತ ಹೇಳಬಹುದು. ಆಟೋ ಗ್ಯಾಸ್ ದರ ನಿರಂತರ ಏರುತ್ತಿದೆ ಎಂದು ಹೇಳಬಹುದು. ಏಕಾಏಕಿ ಹೆಚ್ಚಿಸಲಾಗುತ್ತಿದೆ. 10 ರೂಪಾಯಿ ಹೆಚ್ಚಾಗಿದೆ ಎಂದು ಕೂಡ ಹೇಳಬಹುದು. ಗುರುವಾರ ಮತ್ತಷ್ಟು ಏರಿಕೆ ಕೂಡ ಭೀತಿಯಾಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಹಾಗಾದ್ರೆ ಆಟೋ ಚಾಲಕರು ಏನು ಮಾಡಬೇಕು? ಬೆಳಗಾವಿಯಲ್ಲಿ ಕೂಡ ನೋಡಿ ಆಟೋ ಗ್ಯಾಸ್ CNG ಸಿಗದೆ ಕಾರಣ ಆಟೋ ಚಾಲಕರು ಪರದಾಡುತ್ತಿದ್ದಾರೆ ಎಂದು ಕೂಡ ಹೇಳಬಹುದು. 4 ಬಂಕ್ಗಳ ಪೈಕಿ 3 ಬಂಕ್ಗಳು ಮುಚ್ಚಲಾಗಿದೆ ಎಂದು ಹೇಳಬಹುದು. ಆಟೋಗಳು ಸಾಲಾಗಿ 2 ತಾಸು 3 ತಾಸುಗಳಷ್ಟೇ ದಿನ ಹಿಡಿಯಲ್ಲ ಬಂಕ್ಗಳ ಮುಂದೆ ಸಾಲಾಗಿ ನಿಂತಿದ್ದಾರೆ ಎಂದು ಕೂಡ ಹೇಳಬಹುದು. ಹುಬ್ಬಳ್ಳಿ ಮತ್ತು ಧಾರವಾಡಲ್ಲಿ ಕೂಡ ಆಟೋ ಗ್ಯಾಸ್ ಪೂರೈಕೆಯಲ್ಲಿ ಬಹಳ ಕಷ್ಟಕರ ಆಗುತ್ತದೆ ಎಂದು ಕೂಡ ಹೇಳಬಹುದು ಗೆಳೆಯರೆ. 20 ಬಂಕ್ಗಳಿರುವಂತಹದ್ದು 16 ಬಂಕ್ಗಳಿಗೆ ಮುಚ್ಚಲ್ಪಟ್ಟಿವೆ ಎಂದು ಹೇಳಲಾಗುತ್ತಿದೆ. ಆಟೋ LPG 2 ದಿನಗಳ ಹಿಂದೆಯೇ ಕೆಜಿಗೆ 65 ರೂಪಾಯಿ ಇದ್ದಿದ್ದು ಬೇಕಾಯಕ್ಕೆ ಕೆಜಿಗೆ 92 ರೂಪಾಯಿ ಏರಿಸಲಾಗಿದೆ. ಹಾಗಾದ್ರೆ ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣ ಇದು ಆಗುತ್ತಿದೆ ಎಂದು ಹೇಳಬಹುದು. ರಾಜ್ಯದಲ್ಲಿ ವಿವಿಧ ಕಡೆಗಳಲ್ಲಿ ಕೂಡ ಆಕ್ರೋಶ ವ್ಯಕ್ತಪಡಿಸಲಾಗುತ್ತಿದೆ. ಕೆಲವೇ ಕಡೆ ಅಂದರೆ ಮೈಸೂರು ಜಿಲ್ಲೆಗಳಲ್ಲಿ ಕೂಡ ಆಟೋ LPG ಬೇಡಿಕೆ ಹೆಚ್ಚಾಗಿದ್ದು ಪೂರೈಕೆ ತಗ್ಗುತ್ತಿದೆ ಎಂದು ಹೇಳಬಹುದು. ಕೆಜಿಗೆ 25 ರೂಪಾಯಿ ಹೆಚ್ಚಾಗಿದೆ ಮತ್ತು 80ಕ್ಕೆ ತಲುಪಿದೆ ಎಂದು ಕೂಡ ಹೇಳಬಹುದು. ಬಂಕ್ಗಳು ಇನ್ನೂ ಹೆಚ್ಚು ವಸೂಲಿ ಮಾಡಲಾಗುತ್ತಿದೆ ಕೂಡ ದೂರ ಬಂದಿದೆ ಗೆಳೆಯರೆ. ಹಾಗಾದ್ರೆ ಕೊಡಗಿನಲ್ಲಿ 5.5 ಕೆಜಿಗೆ ಸಿಲಿಂಡರ್ಗಳು ಬಳಸುವಂತ 6 ಆಟೋಗಳಿವೆ. ಒಂದು ಸಿಲಿಂಡರ್ಗೆ 580 ಇದ್ದು ಈಗ ಯುದ್ಧದ ಬಳಿಕವಾಗಿ 1250 ರೂಪಾಯಿ ಆಗಿದೆ ಎಂದು ಹೇಳಬಹುದು. ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೂಡ 2 LPG ಕೇಂದ್ರಗಳು ಬಂದ್ ಆಗಿದೆ ಎಂದು ಹೇಳಬಹುದು. ಮತ್ತು ಹಾಸನ ಜಿಲ್ಲೆಯಲ್ಲಿ ಖಾಸಗಿ ಕೇಂದ್ರಗಳಲ್ಲಿ 55 ಇದ್ದಂಥದ್ದು 75ಕ್ಕೆ ಏರಲಾಗಿದೆ ಎಂದು ಹೇಳಬಹುದು. ಆದ್ರೆ ಮಂಡ್ಯದಲ್ಲಿ ಇನ್ನೂ ದರ ಏರಿಕೆ ಆಗಿಲ್ಲ ಅಂತ ಕೂಡ ಸೂಚನೆ ಬಂದಿದೆ ಗೆಳೆಯರೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ CNG ಪೂರೈಕೆ ಕೊರತೆ ಆಗಿದೆ ಅಂತ ಹೇಳಬಹುದು ಮತ್ತು ದರ ಕೂಡ ಏರಿಕೆ ಆಗಿದೆ ಎಂದು ಕೂಡ ಹೇಳಬಹುದು. ಹಾಗಾದ್ರೆ ತಾಸುಗಟ್ಟಲೆ ಕಾದರೂ ಕೂಡ ಬೆಲೆ ತೆತ್ತರೂ ಕೂಡ ಗ್ಯಾಸ್ ಸಿಗುತ್ತಿಲ್ಲ ಎಂಬುದು ಚಾಲಕರ ಆರೋಪವಾಗಿದೆ. ಹಾಗಾದ್ರೆ ಸರ್ಕಾರಿ ಸ್ವಾಮ್ಯದ ಬಂಕ್ನಲ್ಲಿ ಕೂಡ ಲೀಟರ್ಗೆ LPG ಗ್ಯಾಸ್ಗೆ 60 ಇದ್ದಿದ್ದು ಈಗ 80ಕ್ಕೆ ಏರಿದೆ ಎಂದು ಹೇಳಬಹುದು. ಖಾಸಗಿಗಳಂತೂ ಕೂಡ 98ಕ್ಕೆ ಏರಿದೆ ಎಂದು ಹೇಳಬಹುದು. ಕೋಲಾರ ನಗರದಲ್ಲಿ ಸರ್ಕಾರಿ ಸ್ವಾಮ್ಯದ ಆಟೋ LPG ಫಿಲ್ಲಿಂಗ್ನಲ್ಲಿ ಕೇಂದ್ರ ಕಾರ್ಯಾಚರಣೆಯಲ್ಲಿ ಇದೆ ಎಂದು ಕೂಡ ಹೇಳಬಹುದು. ಉಳಿದ ಕೇಂದ್ರಗಳಲ್ಲಿ ಸೌಲಭ್ಯ ಬಂಕ್
ಬಂಕ್ಗಳು ಬಂದ್ ಆಗಿದೆ ಎಂದು ಕೂಡ ಹೇಳಬಹುದು. ಖಾಸಗಿಯಲ್ಲಿ ಕೂಡ LPG ಫಿಲ್ಲಿಂಗ್ ಕೂಡ ಕೇಂದ್ರಗಳಿವೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಆಟೋ LPG CNG ಬಂಕ್ಗಳು ಬಂದ್ ಆಗಿದೆ ಎಂದು ಕೂಡ ಹೇಳಬಹುದು. ತುಮಕೂರು, ಕಲಬುರಗಿ ಹೀಗೆ ಗ್ಯಾಸ್ ಹೆಚ್ಚಳವು ಆಟೋದವರಿಗೆ ಓಡಿಸುವುದು ದುಸ್ತರವಾಗಿದೆ ಎಂದು ಹೇಳಬಹುದು. ಏಕರೂಪದಲ್ಲಿರುವಂತಹ ದರಕ್ಕೆ ಸೂಚಿಸಲಾಗುತ್ತಿದೆ. ಆಟೋ ಚಲಾಯಿಸಬೇಕಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹೆಚ್ಚಾಗುತ್ತಿದೆ ಎಂದು ಹೇಳಬಹುದು. ಮಂಗಳೂರು ಇರಬಹುದು, LPG ಅನಿಲದಲ್ಲಿರಬಹುದು, ಏಕಾಏಕಿ ಆಟೋ ಚಾಲಕರು ಸಂಕಷ್ಟಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ಗ್ಯಾಸ್ ದರವು 92 100ಕ್ಕೆ ಏರಿದೆ ಎಂದು ಹೇಳಬಹುದು. ಯುದ್ಧದ ಪೂರ್ವದಲ್ಲಿ LPG ಗ್ಯಾಸ್ಗಳು 55 ಇದ್ದಿದ್ದು ಈಗ 72ಕ್ಕೆ ಏರಲಾಗಿದೆ ಎಂದು ಹೇಳಬಹುದು. 95ಕ್ಕೆ ಏರಲಾಗಿದೆ ಎಂದು ಹೇಳಬಹುದು. ಮಂಗಳೂರುಗಳಲ್ಲಿ 80 ರೂಪಾಯಿಗೆ ಇದ್ದಿದ್ದು ಬುಧವಾರ ಬಂಕ್ಗಳಲ್ಲಿ LPG ಇಂಧನದ ದರವು 92ಕ್ಕೆ ಏರಿದೆ ಎಂದು ಆಟೋ ರಿಕ್ಷಾಗಳು ಹೇಳಿದ್ದಾರೆ. ಹಾಗಾದ್ರೆ LPG ದರವು ಏರಿಕೆ ಆಗೋದ್ರಿಂದ ಸೌಲಭ್ಯಗಳು ಕಡಿಮೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರದವು ಸ್ಥಿರವಾಗಿದ್ದರೆ ಒಳ್ಳೆಯದು. LPG ಅಥವಾ ಏರಿಕೆಗಳೆಲ್ಲ ಆಟೋ ರಿಕ್ಷಾದವರಿಗೆ ತುಂಬಾ ಕಷ್ಟಕರವಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿ ಎಫೆಕ್ಟ್ ಕಾಣ್ತಾ ಇದೆ ಎಂದು ಹೇಳಬಹುದು. ತೈಲ ಅಭಾವದ ನಡುವೆ ಕೂಡ LPG ಗ್ರಾಹಕರಿಗೆ ಬಿಗ್ ಶಾಕ್ ಎದುರಾಗುತ್ತಿದೆ ಗೆಳೆಯರೆ. ಏಪ್ರಿಲ್ 1ರಿಂದ ಗ್ಯಾಸ್ ಸಿಲಿಂಡರ್ಗಳಲ್ಲಿ ಬೆಲೆಗಳಲ್ಲಿ ಏರಿಕೆ ಕೂಡ ಕಾಣ್ತಾ ಇದೆ ಎಂದು ಹೇಳಬಹುದು. ಸಿಲಿಂಡರ್ ಬೆಲೆ ಕೂಡ ಎಷ್ಟಿದೆ ಎಂದು ಕೂಡ ಮಾಹಿತಿ ಕೂಡ ಗೊತ್ತಾಗುತ್ತದೆ. ಯಾಕೆಂದರೆ ಕೇಂದ್ರ ಸರ್ಕಾರದ ವಾಣಿಜ್ಯ LPG ಸಿಲಿಂಡರ್ಗಳ ಬೆಲೆಯಲ್ಲಿ ಕೂಡ ಭಾರಿ ಏರಿಕೆಯಾಗಿದೆ ಎಂದು ಹೇಳಬಹುದು. ಹೊಸ ಬೆಲೆಗಳಲ್ಲಿ ಇಂದಿನಿಂದ ಜಾರಿಗೆ ಬರಲಿದೆ ಎಂದು ಕೂಡ ಹೇಳಲಾಗುತ್ತಿದೆ ಗೆಳೆಯರೆ. 19 ಕಿಲೋಮೀಟರ್ ಇದ್ದಂಥ ವಾಣಿಜ್ಯ ಸಿಲಿಂಡರ್ಗಳ ದರವನ್ನು 218 ರೂಪಾಯಿ ಹೆಚ್ಚಿಸಲಾಗುತ್ತಿದೆ ಮತ್ತು ಸಿಲಿಂಡರ್ಗಳ ದೆಹಲಿಯಲ್ಲಿ ಕೂಡ ಬೆಲೆಗಳು 194 ರೂಪಾಯಿ ಮತ್ತು ಚೆನ್ನೈಯಲ್ಲಿ 203 ರೂಪಾಯಿ, ಮುಂಬೈನಲ್ಲಿ 196 ರೂಪಾಯಿ ಮತ್ತು ಕೋಲ್ಕತ್ತಾದಲ್ಲಿ 216 ರೂಪಾಯಿ ಮತ್ತು ಬೆಂಗಳೂರಿನಲ್ಲಿ 218 ರೂಪಾಯಿ ಹೆಚ್ಚಳವಾಗಿದೆ ಎಂದು ಹೇಳಬಹುದಾಗಿದೆ ಗೆಳೆಯರೆ. ಹಾಗಾದ್ರೆ ಗೃಹ ಬಳಕೆ LPG ಸಿಲಿಂಡರ್ಗಳ ದರದಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ ಎಂದು ಹೇಳಬಹುದು. ಹೆಚ್ಚಳದ ನಂತರ ದೆಹಲಿಯಲ್ಲಿ ಕೂಡ ವಾಣಿಜ್ಯ ಸಿಲಿಂಡರ್ ಕೂಡ ಬೆಲೆ ಏರಿಕೆ ಆಗಿದೆ ಎಂದು ಹೇಳಬಹುದು ಮತ್ತು ಗ್ರಾಹಕರಿಗೆ ಮಾತ್ರ ರಿಲೀಫ್ ಇದೆ ಗೆಳೆಯರೆ. ಯಾಕಂದ್ರೆ ಗ್ರಾಹಕರಿಗೆ ಬೆಲೆ ಏರಿಕೆ ಆಗಿಲ್ಲ ಎಂದು ಕೂಡ ಹೇಳಬಹುದಾಗಿದೆ. ಹಾಗಾದ್ರೆ ಭಾರತದಲ್ಲಿ ಇಂದು ಗೃಹ ಬಳಕೆ LPG ಮತ್ತು ವಾಣಿಜ್ಯ ಸಿಲಿಂಡರ್ಗಳಲ್ಲಿ ಬೆಲೆಗಳಲ್ಲಿ ಕ್ರಮವಾಗಿ 60ರಿಂದ ಅಥವಾ 114ವರೆಗೂ ಹೆಚ್ಚಳವಾಗುತ್ತಿದೆ ಎಂದು ಹೇಳಬಹುದು. ಸಬ್ಸಿಡಿ ರಹಿತ ದೇಶಗಳಲ್ಲಿ ಕೂಡ LPG ಸಿಲಿಂಡರ್ಗಳು 60ಅಷ್ಟು ಕೂಡ ದುಬಾರಿ ಆಗಿದೆ ಎಂದು ಹೇಳಬಹುದು. ಹಾಗಾದ್ರೆ ದೆಹಲಿಯಲ್ಲಿ 14.2 kgಗೆ 913 ರೂಪಾಯಿ ಬೆಲೆ ಏರಿಕೆ ಎಂದು ಹೇಳಬಹುದು ಗೆಳೆಯರೆ. ಒಂದು ವರ್ಷದಲ್ಲಿ ಕಡಿಮೆ ಅವಧಿಯಲ್ಲಿ 2ನೇ ಬಾರಿ ಕೂಡ ಬೆಲೆ ಏರಿಕೆ ಆಗಿದೆ ಎಂದು ಹೇಳಬಹುದು. ಯುದ್ಧದ ಪರಿಣಾಮವಾಗಿ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತು ಸಬ್ಸಿಡಿ ರಹಿತ LPG ಸಿಲಿಂಡರ್ಗಳನ್ನು ಉಜ್ವಲ ಫಲಾನುಭವಿಗಳು ಕೂಡ ಮತ್ತು ಸಾಮಾನ್ಯ ಗೃಹ ಬಳಕೆದಾರರು ಕೂಡ ತಮ್ಮ ಮನೆಗಳಲ್ಲಿ ಬಳಸುತ್ತಿದ್ದಾರೆ. ಇದೀಗ ಗೃಹ ಬಳಕೆ ಸಿಲಿಂಡರ್ ಕೂಡ ಬೆಲೆಯಲ್ಲಿ ಕೂಡ ಯಾವುದೇ ಹೆಚ್ಚಳ ಆಗಿಲ್ಲ ಎಂದು ಹೇಳಬಹುದು. ಇದು ಗೃಹ ಬಳಕೆ ಸಿಲಿಂಡರ್ಗಳಿಗೆ ಬಹಳ ರಿಲೀಫ್ ನೀಡಿದೆ ಎಂದು ಹೇಳಬಹುದು. ಯಾದಕ್ಕೆ ಯುದ್ಧದಿಂದ ಎಲ್ಲೆಲ್ಲೂ ಕೂಡ ಸಿಲಿಂಡರ್ ಅಭಾವ ಆಗಿದೆ ಮತ್ತು ಏಜೆನ್ಸಿಗಳು ಕೂಡ ಮುಂದೆ ಜನರು ಕ್ಯೂ ಆಗಿ ನಿಂತಿದ್ದಾರೆ ಎಂದು ಕೂಡ ಹೇಳಬಹುದಾಗಿದೆ. ಹಾಗಾದ್ರೆ ಗೃಹ ಬಳಕೆ ಸಿಲಿಂಡರ್ದಾರರಿಗೆ ಇದು ಬಿಗ್ ರಿಲೀಫ್ ಕೊಟ್ಟಿದೆ ಎಂದು ಹೇಳಬಹುದು ಗೆಳೆಯರೆ. ಇಂದಿನಿಂದ ಹೊಸ ಹಣಕಾಸು ವರ್ಷದ ಆರಂಭವಾಗಿದ್ದರಿಂದ ಹೊಸ ವರ್ಷವೂ ಕೂಡ ಖರ್ಚುಗಳು, ತೆರಿಗೆಗಳು ಮತ್ತು ಪ್ರಮಾಣಗಳು ಹಾಗೆ ಉಳಿತಾಯವಾದಂತಹ ಬೆಲೆ ಮೇಲೆ ಪರಿಣಾಮ ಬೀರುವಂತಹ ಕೆಲವು ಪ್ರಮುಖ ಬದಲಾವಣೆಗಳು ಜಾರಿಗೆ ತಂದಿದೆ ಎಂದು ಹೇಳಬಹುದು. ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿ ಆಟೋ ಸಿಲಿಂಡರ್ಗಳು ಇರಬಹುದು ಅಥವಾ ಹೋಟೆಲ್ ಸಿಲಿಂಡರ್ಗಳು ಇರಬಹುದು ಪೂರೈಕೆ ಆಗುತ್ತಿಲ್ಲ ಅಂತ ಹೇಳಬಹುದು. ಯಾಕೆಂದ್ರೆ ಹೋಟೆಲ್ಗಳು, ರೆಸ್ಟೋರೆಂಟ್ ಈಗಾಗಲೇ ಬಂದ್ ಆಗಿದ್ದಾವೆ ಮತ್ತು ಆಟೋಗಳಿಗೂ ಕೂಡ ಸಿಲಿಂಡರ್ಗಳು ಸಿಗದೆ ಕಾರಣ ಚಾಲಕರು ಕೂಡ ಪರದಾಡುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.